ಅಂಬೇಡ್ಕರ್ ಅವರು ಮೂಡುಬಿದ್ರೆಯ ಒಬ್ಬ ಶ್ರೇಷ್ಠ ಸಾಹಿತಿ. ಕನ್ನಡ ಕಲಾ ಸಂಘಕ್ಕೆ ಅವರ ಕೊಡುಗೆ ತುಂಬಾ ವಿಶೇಷವಾಗಿತ್ತು. ಜ್ಯೋತಿಷಿಯಾಗಿ ಸಮಾಜಕ್ಕೆ ಅವರ ಸೇವೆ ಅಮೋಘವಾದ ಸೇವೆ. ಪ್ರತಿದಿನ ಅವರು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಸಮಾಜಕ್ಕೆ ಸಂಕೀರ್ಣತ ಸೇವೆ ಸಲ್ಲಿಸಿ ಈಗ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಇವತ್ತು ಅವರ ಪ್ರಥಮ ಪುಸ್ತಕ ಓ ಮನಸ್ಸೆ ಬಿಡುಗಡೆ ಆಯಿತು. ನನಗೆ ತುಂಬಾ ಸಂತೋಷ ಆಯಿತು. ನನ್ನ ಪುಸ್ತಕ ಬಿಡುಗಡೆ ಆಗುವಾಗ ಅವರು ಬಂದ್ರೆ ನನಗೆ ತುಂಬಾ ಸಂತೋಷ ಕೊಟ್ಟಿದ್ರು. ಅವರ ಪ್ರೆಸೆನ್ಸ್ ನನಗೆ ದೊಡ್ಡ ಪ್ರೆಸೆಂಟ್ ಆಗಿದೆ. ಇವತ್ತು ಅವರ ಹೊಸ ಪುಸ್ತಕ ಬಿಡುಗಡೆ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ. ಅವರೀಗ ಒಂದು ಬೇರೆ ಹಾದಿಯಲ್ಲಿ ಮುನ್ನಡೀತಾ ಇದ್ದಾರೆ. ಇಂತಹ ನೂರಾರು ಪುಸ್ತಕಗಳು ಇವರ ಕೈಯಿಂದ ಬಂದು ಕನ್ನಡ ಸಾಹಿತ್ಯ ಸಂಘ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದು ಕನ್ನಡ ಸಾಹಿತ್ಯ ಲೋಕ ಬೆಳೆದಿದೆ ಅಂತ ನನ್ನ ಶುಭ ಹಾರೈಕೆ. ಒಂದು ಏನಂತ ಹೇಳಿದ್ರೆ, ನಾವು ಇವತ್ತು ಮೂಡುಬಿದ್ರೆಯ ಕಡಂದಲೆ ಊರಲ್ಲಿದ್ದೇವೆ. ಪ್ರಸ್ತುತವಾಗಿ ಇದು ಕಡಂದಲೆಯು ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸೇರಿತ್ತು. ಇಲ್ಲಿ ಇವತ್ತು ನಾರಾಯಣಪುರ ಸಭಾ ಮಂದಿರದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತಾದ ರಾಘವೇಂದ್ರ ದಂಡಕಾಯ ಅವರ ಹೊಸ ಪುಸ್ತಕ ಬಿಡುಗಡೆಗೊಳ್ಳಲಿದ್ದು ಬಿಡುಗಡೆ ಆಗಿದೆ. ಈಗ ಅದರ ಬಗ್ಗೆ ಸ್ವಲ್ಪ ನಾವು ಅವರ ಹತ್ರ ಮಾತಾಡ್ತೇವೆ. ಆ ಪ್ರಕಾರ ಅವರು ನಮ್ಮ ಹಿಂದಿನ ಗೆಳೆಯ ಮತ್ತೆ ಜ್ಯೋತಿಷ್ಯ ಕೂಡ ನಾವು ಇಬ್ಬರು ಒಪ್ಪಿಗೆ ಮಾಡಿದ್ದು ಮಂಗಳೂರಲ್ಲಿ ಕಲಿತದ್ದು. ಹಾಗೆ ಅವರಿಗೆ ಏನೋ ಇವತ್ತು ಮುಂಚೆಯಿಂದ ಸಾಹಿತ್ಯದಲ್ಲೆಲ್ಲ ತುಂಬಾ ಆಸೆ, ಪುಸ್ತಕ ಬರೆಯುವುದರಲ್ಲಿ ಕವನಗಳನ್ನು ಬರೆಯುವುದರಲ್ಲೆಲ್ಲ ತುಂಬಾ ಆಸಕ್ತಿ. ಇವತ್ತು ಅವರೊಂದು ಆಸೆಗೆ ಫಲ ಸಿಕ್ಕಿದೆ. ಆ ಪ್ರಕಾರ ಒಂದು ಓ ಮನಸ್ಸೆ ಒಂದು ಪುಸ್ತಕವನ್ನು ಇವತ್ತು ಅವರು ನಿರೂಪಣೆ ಎಲ್ಲ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಇಲ್ಲಿ ಮುಂದೆ ಕೂಡ ಅವರು ಇಂಥ ಹಲವಾರು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳಿ ನನ್ನ ಆಸೆ. ಎಲ್ಲ ಸಹ ಮೂಡುಬಿದ್ರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಅನುಭವಿಸ್ತೇನೆ.
ಮುಕ್ತೇಶ್ವರರು ಹಾಗೂ ಹಿರಿಯ ಸಾಮಾಜಿಕ ಮುಂದಾಳುಗಳಾದಂತಹ ಶ್ರೀ ಎಂ ದಯಾನಂದ ಪೈ ಅವರು. ಇವರು ಕೂಡ ಕನ್ನಡ ಸಾಹಿತ್ಯದ ಅಭಿಮಾನಿಗಳು. ಕನ್ನಡಕ್ಕೋಸ್ಕರ ತಮ್ಮ ಒಂದು ಜೀವನವನ್ನೇ ಮುಡಿದಾಗಿತ್ತವರು. ಈಗ ಮೂಡುಬಿದಿರೆಯ ಸುತ್ತಮುತ್ತ ಹೊರವಲಯ, ಅದು ಬನ್ನಾರಕ ಆಗಿರ್ಬೋದು, ಅಚ್ಚರಕಟ್ಟೆ ಆಗಿರ್ಬೋದು, ಅಥವಾ ಅಮ್ಮನಬೆಟ್ಟು, ಕಾನ, ಮೂಡುಬಿದ್ರೆ, ಮಾರೂರು, ಕಲ್ಲಬೆಟ್ಟು, ಈ ಎಲ್ಲಾ ಕಡೆಗಳಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದವರು. ಜನಾನುರಾಗಿ ಆಗಿದ್ದುಕೊಂಡು ತಮ್ಮ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸ್ತಾ ಇರುವವರು ಈ ಕನ್ನಡಾಭಿಮಾನಿಗಳು ಹೌದು. ಅವರು ಕೂಡ ಹಾಗೆ ಎಷ್ಟೋ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರು ಕೂಡ ತಮ್ಮ ಸಾಹಿತ್ಯವನ್ನು ಹೆಸರಿಸಿದ್ದಾರೆ. ನಮ್ಮ ಕರಂಬಳೆಯಲ್ಲಿ ಸಂಬಂಧಿಸಿದ್ದಾರೆ. ಇವರು ಒಂದು ಬಿಡುಗಡೆ ಆಗಿದೆ. ಅವರ ಸಂಕಲನ ಒಂದು ಕವನ ಸಂಕಲನ ಅವರ ಬಗ್ಗೆ ಈ ಪುಸ್ತಕದ ಬಗ್ಗೆ ಮಾತುಗಳು ಕನ್ನಡಿಗಳನ್ನು ಹಿಂದೆ ಇನ್ನು ಕೂಡ ರಾಘವೇಂದ್ರ ಭಂಡಾರ ನಾವೆಲ್ಲ ಹಿರಿಯ ನಾಗರಿಕರಾಗಿದ್ದೇವೆ. ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳಷ್ಟು ಬೆಂಬಲ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಈಗ ಸದ್ಯದಲ್ಲೇ 26ಕ್ಕೆ ಬರುವ ಈ ಒಂದು ಬೃಹತ್ ವಿರಾಟ ಸಂತ ಸಮ್ಮೇಳನ, ಅದರಲ್ಲಿ ಕೂಡ ಹಲವಾರು 50 ಸ್ವಾಮೀಜಿಗಳ ಬೇರೆ ಬೇರೆ ಕಡೆ ಇದ್ದವರನ್ನು ಭೇಟಿ ಮಾಡಿ, ಧರ್ಮಸ್ಥಳ ಪೂಜ್ಯರನ್ನು ಭೇಟಿ ಮಾಡಿ ಅವರೆಲ್ಲ ಪರವಾಗಿ ಮಾಡಿದ್ದಾರೆ. ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಶುಭ ಆಗಬೇಕು. ಕಾರ್ಯಕ್ರಮಗಳಲ್ಲಿ ಓಮನಸೆ ಎಂಬಂತ ಜ್ಯೋತಿಷರು, ವಾಸ್ತು ತಜ್ಞರು ಇವರು 37 ಕವನಗಳ ಮೂಲಕ ಒಂದು ಓಮನಸೆ ಎಂಬಂತ ಒಂದು ಶೀರ್ಷಿಕೆಯಲ್ಲಿ ಪುಸ್ತಕದ ಕವಿತಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಇದನ್ನು ರೆಕಾರ್ಡಿಂಗ್ ಮೊದಲು ಓದಲಿಕ್ಕೆ ಕೊಟ್ಟಿದ್ದಾರೆ, ಅದು ಓದಿದ್ದೆ. ಈಗ ಅತ್ಯಂತ ತುಂಬಾ ಸಂತೋಷವಾಯಿತು. ಅದು ನಾನು ಮುನ್ನುಡಿಯನ್ನು ಸಹ ನೋಡಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಎಲ್ಲ ಪದ್ಯದ ರಚನೆಗಳುಂಟು, ಅದೆಲ್ಲ ಅವರು ಸ್ವ ಅನುಭವ ಹಾಗೂ ಅವರದ್ದೇ ಜ್ಞಾನದ ಮೂಲಕ ಅವರ ಇದರಲ್ಲಿ ಪದ್ಯದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಅವರು ವಾಸ್ತುಶಿಲ್ಪಿ, ವಾಸ್ತು ತಜ್ಞರು, ಹಾಗೆ ಜ್ಯೋತಿಷ ಬಗ್ಗೆ 4 ಇಲಕಗಳನ್ನು ಬರೆದಿದ್ದಾರೆ. ಮುರುಗಿದ್ರೆ ಹಾಗೆ ಹಲವಾರು ಇಲಾಖೆಗಳ ಮುಚ್ಚವೇ ಹಾಗಾಗಿ ಎಲ್ಲ ಪುಸ್ತಕವನ್ನು ಓಮನಸೆ ಪ್ರಥಮ ಕೈ ಹಾಕಿದಂತ ರಾಘವೇಂದ್ರ ಭಂಡಾರ ಪ್ರಯತ್ನ